ವಿದ್ಯಾರ್ಥಿಗಳೇ, ಇವೆಲ್ಲ ಪಿಕ್ಟೋಗ್ರಾಫ್ ಲೆಕ್ಕಗಳು ಚಿತ್ರ ಸಹಾಯದಿಂದ ಮಾಡ್ತಕ್ಕಂಥ ಗಣಿತಗಳು. ಇವುಗಳನ್ನು ಮಾಡ್ರಿ, ನೀವು 4 ಲಕ್ಷ ಕೊಟ್ಟು ನೋಡ್ರಿ. ನಾ ತಿಳಿಸ್ತು ನಿಮ್ದೆಲ್ಲ ಮಾಡೋದಾತಂದ್ರೆ ವಿಡಿಯೋ ನೋಡ್ರಿ. ಕೆಳಗಿನ ಚಿತ್ರ ಸಂಖ್ಯೆದ ಎಲ್ಲಾರ್ದು ಮಾಡೋದಾಗಿತ್ತಲ್ಲ, ವಿಡಿಯೋ ಆನ್ ಮಾಡ್ರಿ ನೀವು. ನಾ ಹೇಳ ಬೋರ್ಡ್ ಕಡೆ ಲಕ್ಷ ಕೊಟ್ಟು ನೋಡ್ರಿ. ಕೆಳಗಿನ ಚಿತ್ರ ಸಂಕೇತವು ಒಬ್ಬ ವ್ಯಾಪಾರಿಯು 5 ದಿನಗಳಲ್ಲಿ ಮಾರಾಟ ಮಾಡಿದ ಮಾವಿನ ಹಣ್ಣಿನ ಬುಟ್ಟಿಗಳ ಸಂಖ್ಯೆಯನ್ನು ಸೂಚಿಸುತ್ತದೆ. ಓಕೆ, ಇವೆಲ್ಲ ಸೊನ್ನೆಗಳು ಏನವಲ್ಲ, ಇವು ಬುಟ್ಟಿಗಳು. ಇವು ಸೋಮವಾರ ಎಷ್ಟು ಮಾಡ್ಯಾನ? 5 ಬುಟ್ಟಿ ಮಾರ್ಯಾನ. ಮಂಗಳವಾರ ಎಷ್ಟು? 8 ಬುಟ್ಟಿ ಮಾರ್ಯಾನ. ಬುಧವಾರ 4 ಬುಟ್ಟಿ ಮಾರ್ಯಾನ. ಗುರುವಾರ 10 ಬುಟ್ಟಿ ಮಾರ್ಯಾನ. ಶುಕ್ರವಾರ 4 ಬುಟ್ಟಿ ಮಾರ್ಯಾನ. ಆ ಬುಟ್ಟಿಗಳನ್ನು ಮಾರಿದಿಂದ ಅವನ ಹತ್ತಿರ ಎಷ್ಟು ಉಳ್ದವ? 2 ಉಳ್ದವ, 200 ಉಳ್ದವ. ಇಲ್ಲಿ ಅರ್ಥ ಏನು ಮಾಡಬೇಕು? ಒಂದು ವೃತ್ತ ಎಂಬುದು 20 ಪೆಟ್ಟಿಗೆಗಳನ್ನು ಸೂಚಿಸುತ್ತದೆ. ಇದು ಬಹಳ ಇಂಪಾರ್ಟೆಂಟ್. ಇಲ್ಲಿ ವಿಚಾರ ಮಾಡ್ತಾನಿಲ್ಲೋ ಹುಡುಗ. ಗಣಿತ ಮಾಡಬೇಕಾದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಏನು ಸಾಮರ್ಥ್ಯ ಇಟ್ಟಾನಂದ್ರೆ ಅವೇನು ಹೇಳೋಣ, 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 22 30 31 200 ಕೊಡಿಸಿ 231 ಮಾಡೋರು ಇರ್ತಾರೆ. ಆದರೆ ಟೋಟಲ್ದೊಳಗೆ ಎಷ್ಟು ವೃತ್ತಗಳನ್ನು ಎಣಿಸ್ಕೊಂಡು ಒಂದು ವೃತ್ತ ಈಜುಕೊಟ್ಟು 20. ಆ ಒಟ್ಟು ವೃತ್ತಗಳ ಸಂಖ್ಯೆಗೆ ನೀವು 20 ನೀವು ಗುಣಾಕಾರ ಮಾಡಿದಿರಿ ಅಂತಂದ್ರೆ ಅವ 5 ದಿನದಾಗ ಬುಟ್ಟಿಗಳನ್ನು ಮಾರಿದ ಸಂಖ್ಯೆಗಳು ಸಿಗ್ತಾವೆ. ಆಮೇಲೆ ಆ ಮಾರಿದ ಒಟ್ಟು ಬುಟ್ಟಿಗಳೊಳಗೆ ನೀವು 200 ಬುಟ್ಟಿಗಳನ್ನು ಉಳಿದುದು ಕೂಡಿಸಿದಿರಿ ಅಂತಂದ್ರೆ ಆ ಮಾರಿದ ಬುಟ್ಟಿಗಳು ಉಳಿದ ಬುಟ್ಟಿಗಳನ್ನು ಕೂಡಿಸಿದ್ರೆ ಅವ ಪ್ರಾರಂಭದಾಗ ಎಷ್ಟು ಅವನ ಹತ್ತರ ಬುಟ್ಟಿಗಳು ಇದ್ವು ಅಂತ ಲೆಕ್ಕ ಸಿಗ್ತವೆ. ಅದಕ್ಕೆ ಇಷ್ಟು ತಿಳಿಸಿ ಹೇಳಿದ್ದು. ಇಷ್ಟು ತಿಳಿಸಿ ಹೇಳಿದಿಂದ ನೀವು ಮಾಡಿ ನೋಡ್ರಿ. ಒಟ್ಟು ಸಂಖ್ಯೆಗಳನ್ನು ಕೂಡಿಸೋಬೇಕು. ಆಯ್ತಲ್ಲ ಮಾಡೋದು? ಓಕೆ, ಇಲ್ಲಿ ಸೋಮವಾರ ನೋಡ್ರಿ. ಸೋಮವಾರ ಬರೋಬರಿ ಸೋಮವಾರ ಎಷ್ಟು ಬುಟ್ಟಿ ನೋಡು? ಎಷ್ಟು? 1 2 3 4 5 ಬುಟ್ಟಿ. ಮಂಗಳವಾರ ಎಷ್ಟು ಬುಟ್ಟಿ? ಅದನ್ನು ಎಣಿಸ್ಕೋಬೇಕು ನೀವು. ಮಂಗಳವಾರ 4 4 8 ಬುಟ್ಟಿ. ಮಂಗಳವಾರದಿಂದ ಬುಧವಾರ ಬರೋಬ್ಬರಿ ಎಷ್ಟು ಬುಟ್ಟಿಗಳು? 4 ಬುಟ್ಟಿಗಳು. ಗುರುವಾರ ಎಷ್ಟು ಬುಟ್ಟಿಗಳು ತಿಳ್ಕೊಬೇಕು. ಮತ್ತು ಗುರುವಾರ ಬರೋಬ್ಬರಿ ಎಷ್ಟು ಬುಟ್ಟಿಗಳು? 3 3 5 10 ಬುಟ್ಟಿಗಳು. ಆಮೇಲೆ ಶುಕ್ರವಾರ ಬರೋಬ್ಬರಿ ಎಷ್ಟು? 4 ಬುಟ್ಟಿಗಳು. ಒಟ್ಟು ಟೋಟಲ್ದೊಳಗೆ ಎಷ್ಟು ಬುಟ್ಟಿಗಳು? ಅದು ಎಣಿಸು. 4 4 8 8 5 13 17 1 4 21 2 1 3 31 ಬುಟ್ಟಿ. ಒಟ್ಟು ಬುಟ್ಟಿಗಳು ಬರೋಬ್ಬರಿ. ಒಟ್ಟು ಮಾರಿದ ಬುಟ್ಟಿಗಳು ಬರೋಬ್ಬರಿ. ವಾರಿದ ಬುಟ್ಟಿಗಳು ತಕ್ಕೋಬೇಕು ನೀವು. ನೋಡಿ, 31 ಅಲ್ಲ, 31 ಗುಂಡ್ಲೆ 20. 31 ಬುಟ್ಟಿ. ಅದು ಒಂದು 0 ಇಜುಕೊಟ್ಟು 20 ಹಿಡೀರಿ ಅಂದಾನ. ಬರೋಬ್ಬರಿ ಎಷ್ಟಾಯ್ತು? 620 ಅದು. ಮಾರಿದ ಒಟ್ಟು ಬುಟ್ಟಿಗಳ ಸಂಖ್ಯೆ 621. ಪ್ರಾರಂಭದಲ್ಲಿ ಅವನ ಮಾವಿನ ಹಣ್ಣುಗಳು ಏನು ಕೇಳೋಣ? ಆರಂಭದಲ್ಲಿದ್ದ ಬುಟ್ಟಿಗಳ ಸಂಖ್ಯೆ ಬರೋಬ್ಬರಿ. ಮಾರಿದ ಬುಟ್ಟಿಗಳ ಸಂಖ್ಯೆ ಪ್ಲಸ್ ಉಳಿದ ಬುಟ್ಟಿಗಳ ಸಂಖ್ಯೆ ಅಂದ್ರೆ ಏನು ಬರ್ತದ? ಅವನಲ್ಲಿ ಆರಂಭದಲ್ಲಿದ್ದ ಬುಟ್ಟಿಗಳ ಸಂಖ್ಯೆ ಬರ್ತದ. ಮಾರಿದ ಬುಟ್ಟಿಗಳ ಸಂಖ್ಯೆ ಎಷ್ಟದ? 620 ಅದ.
ಉಳ್ದದ್ದು ಎಷ್ಟದ 200 ಉಳ್ದಾವ ಮಾರ್ಲಾರ್ದ ಬರೋಬ್ಬರಿ 820. ಅವನ ಆರಂಭದಲ್ಲಿದ್ದ ಬುಟ್ಟಿಗಳ ಸಂಖ್ಯೆ 820. ಆನ್ಸರ್ ಇಸ್ ಈಕ್ವಲ್ ಟು 820. ಆನ್ಸರ್ ಉತ್ತರ ಸಂಖ್ಯೆ ಬರೋಬ್ಬರಿ ಏನು ಸಿ. ಆ ಸಿ ಹೆಂಗೆ ಮಾಡ್ಬೇಕಂದ್ರೆ ನಿಮ್ಗೆ ಹೇಳೀನಿ, ಏನು ಪದೇ ಪದೇ ಹೇಳೋದು ಬೇಡ. ಸೀದ ಮೇಲೆ ಹಿಂಗೆ ರೌಂಡ್ ತಿದ್ದಿ ಬಿಡ್ರಿ. ಒಮ್ಮೆ ತಿದ್ದಿದ್ದರಿಂದ ಪೆನ್ ಹಿಂಗೆ ತೆಗೆದ್ರೆ ಅಂದ್ರೆ ಒಳ್ಳೆ ಅದಕ್ಕೆ ಕೈ ಹಚ್ಚಬೇಡ್ರಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ರೂಲ್ಸ್. ನೋಡಿ, ಇಷ್ಟು ಸರಳಾಗಿ ಲೆಕ್ಕಗಳನ್ನು ನಿಮ್ಗೆ ವ್ಯವಹಾರಿಕವಾಗಿ ಪಿಕ್ಟೋಗ್ರಾಫದ ಮೇಲೆ ಗಣಿತಗಳನ್ನು ಹೆಂಗೆ ನಾವು ಕಂಡು ಹಿಡಿಬೇಕು ಅನ್ನೋದನ್ನು ನಿಮಗೆ ಅವ್ರು ಕೇಳ್ತಾರೆ. ಇವು ಹೆಂಗೆ ತಿಳ್ಕೊತಾನೆ ನೋಡಿ. ಇಲ್ಲೇ ಬುದ್ಧಿ ಸಾಮರ್ಥ್ಯ ಏನದ ಅನ್ನೋದು ಹೇಳ್ತಾನ. ಬುದ್ಧಿ ಸಾಮರ್ಥ್ಯ ಗಣಿತಗಳು ಅಂತದ್ದು ಇಲ್ಲಿ ಏನದ ಅಂದ್ರೆ, ಇವ ಬುಟ್ಟಿಗಳನ್ನು ಎಣಿಸ್ತಾನ, ಅದನ್ನು 20ರಲ್ಲೇ ಗುಣಿಸ್ತಾನೋ ಇಲ್ಲೋ, 1 0 ಬರೋಬ್ಬರಿ 20, ಇಲ್ಲೊಮ್ಮೆ ಚೆಕ್ ಆಗ್ತದ. ಆಮೇಲೆ ಆರಂಭದಲ್ಲಿದ್ದ ಬುಟ್ಟಿಗಳ ಸಂಖ್ಯೆ ಕಂಡುಹಿಡಿಬೇಕಾದ್ರೆ ಮಾರಿದ ಬುಟ್ಟಿಗಳ ಸಂಖ್ಯೆ ಪ್ಲಸ್ ಉಳಿದ ಬುಟ್ಟಿಗಳ ಸಂಖ್ಯೆಯನ್ನು ಕೂಡಿಸ್ತಾನೋ ಇಲ್ಲೋ, ಅವ್ನ ವಿಚಾರ ಶಕ್ತಿ ಅದನೋ ಇಲ್ಲೋ. ಮಾರಿದ ಬುಟ್ಟಿಗಳ ಸಂಖ್ಯೆ ಉಳಿದ ಬುಟ್ಟಿಗಳನ್ನು ಕೂಡಿಸಿದ್ರೆ ಆರಂಭದಲ್ಲಿದ್ದ ಬುಟ್ಟಿಗಳ ಸಂಖ್ಯೆ ಬರ್ತದನ್ನುವಂಥ ವಿಚಾರ ಶಕ್ತಿ ಆ ಹುಡುಗನಲ್ಲಿ ಅದನ್ನು ಇಲ್ಲೋ ಅನ್ನುವಂಥ ನವೋದಯದಲ್ಲಿ ಭಾರಿ ಬೆಸ್ಟ್ ಮ್ಯಾಥ್ಸ್ಗಳನ್ನು ನವೋದಯದ್ದು. ನವೋದಯದಲ್ಲ ಅಭ್ಯಾಸನೂ ಭಾಳ ಸ್ಟ್ಯಾಂಡರ್ಡ್, ಗಣಿತಗಳನ್ನು ಭಾಳ ಸ್ಟ್ಯಾಂಡರ್ಡ್ ಇರ್ತಾವೆ. ಯಾಕಂದ್ರೆ ಎಲ್ಲ ಥಿಂಕಿಂಗ್ ಪವರ್ ಅತಿ ಫ್ರೀಯಾಗಿ ಎಜುಕೇಷನ್ ಮತ್ತು CBSE ಎಜುಕೇಷನ್. ನವೋದಯದ ಹೆಚ್ಚು ಕಾಳಜಿ ತಗೋರಿ. ಪಾಲಕರಿಗೆ ಮಿನಿಮಮ್ ಏನಿಲ್ಲ ಅಂದ್ರೂ 7 ವರ್ಷದ್ದು ನಿಮಗೆ ನನ್ನ ಅಂದಾಜು 8 ಲಕ್ಷ 9 ಲಕ್ಷ ರೂಪಾಯಿ ಉಳಿತಾವೆ. ನೀವು ಪ್ರಯತ್ನ ಮಾಡಿರಿ. ಈ ಗಣಿತಗಳನ್ನು ಯೂಟ್ಯೂಬ್ದಾಗ ಹಾಕ್ತೀವಿ ನಾವು. ಯೂಟ್ಯೂಬ್ದಾಗ ಹಾಕಿದ್ರಿಂದ ಕ್ರಮಬದ್ಧವಾಗಿ ಹೆಡ್ಲೈನ್ ನೋಡಿಕೊಂಡು ಗಣಿತಗಳನ್ನು ಕ್ಲಿಕ್ ಮಾಡಿದರೆ ಯಾವ ಗಣಿತದ ಅನ್ನೋದು ಸಹಿತ ನಾವು ಹೆಡ್ಲೈನ್ ಹಾಕಿ ಗಣಿತಗಳನ್ನು ಯೂಟ್ಯೂಬ್ದಾಗ ಹಾಕ್ತೀವಿ. ನೀವು ಅದ್ರ ಉಪಯೋಗ ತಗೊಳ್ಳಿ. ಎಲ್ಲ ಚೆಂದಾಗಿ ನೋಡ್ರಿ. ಯೂಟ್ಯೂಬ್ ಚಾಲು ಆಗ್ತದೆ. ನಿಮ್ಮ ಪರೀಕ್ಷೆ ಅನ್ಕೊಡ್ದೆ ಎಲ್ಲ ನವೋದಯ ಪೇಪರ್ಗಳು ಒಂದು ಕನಿಷ್ಠ 20, 15, 16, 17 ವರ್ಷದ ಗಣಿತಗಳು ರಿವಿಷನ್ ಮಾಡಿಬಿಡ್ರಿ. ಸಾಕು, ನಿಮಗೆ ನವೋದಯ ಬಂದು ಬರ್ತದೆ. ಗದ್ಯ ಭಾಗ ರೀಸನಿಂಗ್ ಯಾರು ಬೇಕಾದವ್ರು ಹೇಳ್ತಾರೆ. ನೀವು ಇವೇ ಮಾದರಿಗಳನ್ನ ಹಾಕಿ ಸರ್ಗಳು ಗಣಿತಗಳನ್ನು ಹಾಕ್ತಿರ್ತಾರೆ. ನೀವು ತಿಳ್ಕೊಂಡು ನೋಡ್ರಿ. ಇದು ಒರಿಜಿನಲ್ ಕ್ವಶನ್ ಪೇಪರ್ ಅದ. ಅದಕ್ಕೆ ನಾವು ಎಷ್ಟು ಅದ ಅಷ್ಟೇ ಬಿಡಿಸ್ಬೇಕಾಗ್ತದೆ. ಮಾದರಿಗಳು ಸೀರಿಯಲ್ ಆಗಿ ನೋಡಿದ್ರೆ ಇದರಂಗೆ ಸಿಗ್ತಾವೆ. ಚೆನ್ನಾಗಿ ಫೇರ್ದಾಗ ಬರ್ಕೊಂಡ್ರಿ.